ನಮಸ್ಕಾರ. ಇವತ್ತಿನ ಈ ಸಮಯದ ವಿಡಿಯೋ ಮುಂದಿನ ವಾರ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುವ 4 ಅಂಶಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಈಗ 2023 ಇನ್ನೇನು ಮುಕ್ತಾಯ ಆಗ್ತಾ ಇದೆ. 4 ಟ್ರೇಡಿಂಗ್ ಡೇಸ್ ಉಳಿದಿದೆ. ಇಷ್ಟೆಲ್ಲ ಅನ್ಸರ್ಟನಿಟೀಸ್ ಇದ್ರೂ ಕೂಡ ಈ ವರ್ಷ 2023 ಷೇರು ಮಾರುಕಟ್ಟೆಗೆ ಒಂದು ಒಳ್ಳೆಯ ವರ್ಷ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಮತ್ತೆ ಇನ್ನು ಮುಂದಿನ 4 ದಿನದ ಭವಿಷ್ಯವಾಣಿ ಹೇಳಬೇಕು ಅಂತಂದ್ರೆ, ಮಾರುಕಟ್ಟೆ ನಡೀಬಹುದು, ಮಾರುಕಟ್ಟೆಯಲ್ಲಿ ಒಂದಷ್ಟು ಟ್ರೇಡಿಂಗ್ ಆಗ್ಬೋದು, ಆದರೆ ಲೋ ವಾಲ್ಯೂಮ್ ಇರುತ್ತೆ. ಯಾಕಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಕ್ರಿಸ್ಮಸ್ ವೆಕೇಶನ್ ತಗೊಂಡಿರ್ತಾರೆ. ಇವತ್ತು ನಿಮ್ಮ ಮುಂದೆ 4 ಅಂಶಗಳನ್ನು ಇಡ್ತಾ ಇದ್ದೇನೆ. ಯಾವುದು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯ ದಿಕ್ಕನ್ನು ನಮಗೆ ನಿರ್ಧಾರ ಮಾಡಲಿಕ್ಕಿದೆ ಅಂತ. ಆದ್ದರಿಂದ ಮಾರುಕಟ್ಟೆಯ ಸೆಂಟಿಮೆಂಟ್ ಮೇಲೆ ಅಥವಾ ಕೆಳಕ್ಕೆ ಹೋಗ್ಬೋದು. ಮೊದಲನೆಯ ಅಂಶ ರೆಡ್ ಸಿ ಟ್ಯಾಂಕರ್ ಅಟ್ಯಾಕ್ಸ್. ಹೌದಿ ರಿಬೆಲ್ಸ್ ಅವರು ಹಮಾಸಿಗೆ ಸಪೋರ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಮತ್ತು ಇಸ್ರೇಲ್ ಗಾಜಾದಲ್ಲಿ ಕಾನ್ಫ್ಲಿಕ್ಟ್ ಏನಾಗ್ತಾ ಇದೆ, ಅದರಿಂದಾಗಿ ಅವರು ಕಮರ್ಷಿಯಲ್ ಶಿಪ್ಸ್ ಟ್ರಾವೆಲಿಂಗ್ ವಯಾ ರೆಡ್ ಸಿ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಸುಮಾರು ಕಂಪನಿಯವರು ರೆಡ್ ಸಿಯಲ್ಲಿ ತಮ್ಮ ಶಿಪ್ ಅನ್ನು ಬಿಡ್ತಾ ಇಲ್ಲ, ಡೈವರ್ಟ್ ಮಾಡ್ತಾ ಇದ್ದಾರೆ ಟ್ಯಾಂಕರ್ಸ್ ಶಿಪ್ಸ್ ಅನ್ನು. ಅದರಿಂದಾಗಿ ಫ್ರೈಟ್ ರೇಟು ಜಾಸ್ತಿ ಆಗ್ತಾ ಇದೆ. ರೂಟ್ಸ್ ಅದೇನು ಶಿಪ್ಗಳು ಹೋಗ್ತವೆ ಅದು ಲಾಂಗರ್ ಆಗ್ತಾ ಇದೆ. ಡಿಸೆಂಬರ್ 21 158 ವೆಸಲ್ಸ್ ನ ರೀರೂಟ್ ಮಾಡಿದ್ದಾರೆ ರೆಡ್ ಸಿಯಲ್ಲಿ, ಕ್ಯಾರಿಯಿಂಗ್ ಗೂಡ್ಸ್ ವರ್ತ್ ಮೋರ್ ದೆನ್ 8.71 lakh crores. ಇದರಿಂದಾಗಿ ಆಯಿಲ್ ಪ್ರೈಸಸ್ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಮೇಲೆ. ಅದೇನು ಯುದ್ಧದ ಕಾರ್ಮೋಡ ಇದೆ ಇಸ್ರೇಲ್ ನಲ್ಲಿ, ಅದು ಇನ್ನೂ ಕೂಡ ಕರಗಿಲ್ಲ, 2 ತಿಂಗಳಾದ್ರೂ ಕೂಡ. ಈಗ ಎರಡನೇ ಅಂಶ ಗ್ರಾಜುವಲಿ ಇನ್ಕ್ರೀಸಿಂಗ್ ಕೋವಿಡ್ ಕೇಸಸ್. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಕೋವಿಡ್ ಕೇಸಸ್ಗಳು ನಂಬರ್ ಬಹಳ ಸಣ್ಣದಿದೆ, ಆದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಕ್ರಿಸ್ಮಸ್ ವೆಕೇಶನ್, ನ್ಯೂ ಇಯರ್, ಬಹಳಷ್ಟು ಜನ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ತಾರೆ. ಇಡೀ ಭಾರತದಲ್ಲಿ ಬೇಕಾದಷ್ಟು ಜನ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಕೋವಿಡ್ ಈಸಿ ಎಕ್ಸ್ಪೆಕ್ಟ್ ಆಗುತ್ತೆ. ಆದರೆ ಅದೇನು 2020ರಲ್ಲಿ ಸನ್ನಿವೇಶ ಇತ್ತು, ಆ ಸನ್ನಿವೇಶ ಮತ್ತೊಮ್ಮೆ ಬರ್ಲಿಕ್ಕಿಲ್ಲ, ಮಾರುಕಟ್ಟೆಗೆ ಅದನ್ನ ಇಫೆಕ್ಟ್ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಈಗ ಮೂರನೇದು ಡೊಮೆಸ್ಟಿಕ್ ಇಕಾನಮಿಕ್ ಡಾಟಾ. ಇನ್ವೆಸ್ಟರ್ಸ್ ಬ್ಯಾಂಕ್ ಲೋನ್ ಗ್ರೋತ್, ಡಿಪಾಸಿಟ್ ಗ್ರೋತ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಔಟ್ಪುಟ್, ಈ ನಂಬರ್ಗಳ ಮೇಲೆ ತಮ್ಮನ್ನು ಕಣ್ಣನ್ನಿಟ್ಟಿದ್ದಾರೆ ಮತ್ತು ಅದು ಅನೌನ್ಸ್ ಆಗೋದು ಡಿಸೆಂಬರ್ 29. ಅದರ ಮೇಲೆ ನಮ್ಮ ಮಾರುಕಟ್ಟೆ ಎಕಾನಮಿ ಎಷ್ಟು ಹೆಲ್ದಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ 4ನೇ ಅಂಶ FII ಫ್ಲೋಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸದ್ಯದ ಮಟ್ಟಿಗೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಬೇಕಾದಷ್ಟು ಹಣವನ್ನು ಹಾಕಿದ್ದಾರೆ. ಡಿಸೆಂಬರ್ 2023ರಲ್ಲಿ ಕರೆಕ್ಟ್ ಆಗಿ ಫಿಗರ್ ಕೊಡಬೇಕು ಅಂತಂದ್ರೆ 57,000 ಕೋಟಿ. ಅಂದರೆ ಮುಂದಿನ ವಾರದಲ್ಲಿ ಯಾವ ರೀತಿ FIIs ಹಣ ಹಾಕ್ತಾರೆ ಅಥವಾ ಸೇಲ್ ಮಾಡ್ತಾರೆ ಅನ್ನುವುದರ ಮೇಲೆ ಮಾರುಕಟ್ಟೆ ನಿರ್ಭರವಾಗಿದೆ. ಆದರೆ ಸಾಮಾನ್ಯವಾಗಿ FIIs ಡಿಸೆಂಬರ್ ಲಾಸ್ಟ್ ವೀಕ್ ನಲ್ಲಿ ಹಣವನ್ನು ಹಾಕುವುದು ಕಮ್ಮಿ. ಯಾಕಂದ್ರೆ ಹೆಚ್ಚಿನ ಮ್ಯಾನೇಜರ್ಸ್ ರಜಾ ತಗೊಂಡಿರ್ತಾರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೋಸ್ಕರ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್. ಡಾಕ್ಟರ್ ಭರತ್ ಚಂದ್ರ ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ಸ್ಪೆಷಲ್ ಸೆಷನ್ ಅನ್ನು ಆರ್ಗನೈಸ್ ಮಾಡಿದ್ದೇವೆ. ನಾಳೆ 26ನೇ ತಾರೀಕು ಮಂಗಳವಾರ ರಾತ್ರಿ 9:15 ಲೈವ್ ಯೂಟ್ಯೂಬ್ ಸೆಷನ್ ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಬಂದು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆಗಳನ್ನು ಟೈಪ್ ಮಾಡಲಿಕ್ಕೆ ಸಮಯ 9 ಗಂಟೆಯಿಂದ 9:15 ಮತ್ತು ಟೈಪ್ ಮಾಡಬೇಕಾದ್ರೆ ನೀವು ಕ್ಲಿಯರ್ ಆಗಿ ಟೈಪ್ ಮಾಡಬೇಕು, ನಾನು ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ ಅಂತ. ಇದು ನಡೆಯುವುದು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಅಲ್ಲಿ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮುಂದಿನ ಕೆಲವು ದಿನಗಳಲ್ಲಿ ರಜೆ ಇದೆ, ನೀವೇನಾದ್ರೂ ವೆಕೇಶನ್ ಅಥವಾ ಪಿಕ್ನಿಕ್ಗೆ ಹೋಗ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವೇನಾದ್ರೂ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.